ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಲ್ಲಿ ಬರುವ ರೋಗಗಳು ಮತ್ತು ಆರೈಕೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಈಗ ಕೇಳಿ, ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಲ್ಲಿ ಬರುವ ರೋಗಗಳು ಮತ್ತು ಆರೈಕೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಹಾಗೆಯೇ ಜಾನುವಾರುಗಳಿಗೆ ಬರುವಂತಹ ರೋಗಗಳ ನಿರ್ವಹಣೆ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯದ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ಲಿಕ್ಕೆ ನಮ್ಮ ರಾಯಚೂರು ICAR ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರು ನಮ್ಮ ಜೊತೆ ಇದ್ದಾರೆ. ಈ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ, ಜೊತೆಗೆ ಆ ರೋಗಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಒಂದು ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಈಗ ಪ್ರಾಣಿಗಳಿಗೆ ಹಾಗೇನೆ ಮನುಷ್ಯರಿಗೆ ವ್ಯತ್ಯಾಸಗಳಿಲ್ಲ. ಮನುಷ್ಯನು ಕೂಡ ಒಂದು ಪ್ರಾಣಿ ಅಂತಾನೆ ನಾವು ಗುರುತಿಸ್ಕೊಳ್ತೀವಿ. ನಾವು ನೋವನ್ನ ಹೇಳ್ಕೊತೀವಿ, ಪ್ರಾಣಿಗಳು ನೋವನ್ನ ಹೇಳ್ಕೊಳ್ಳೋದಿಲ್ಲ. ಯಾಕೆ ಈ ಮಳೆಗಾಲದಲ್ಲಿ ರೋಗಗಳು ಪ್ರಾಣಿಗಳಿಗೆ ಹೆಚ್ಚಾಗಿ ಬರ್ತಾವಂತ ಹೇಳ್ತೀರಿ? ಸಾಧಾರಣವಾಗಿ ಮಳೆಗಾಲದಲ್ಲಿ ಪ್ರಾಣಿಗಳಿಗೆ ಒಂದು ಒತ್ತಡ, ಅಂದರೆ ಈ ವಾತಾವರಣದಲ್ಲಿ ಆಗ್ತಕ್ಕಂಥ ವೈಪರೀತ್ಯ, ಅಂದರೆ ಈ ಮಳೆ ಜಾಸ್ತಿ ಆಗೋದಾಗ್ಲಿ ಅಥವಾ ವಿಶೇಷವಾಗಿ ಕೊಟ್ಟಿಗೆಯಲ್ಲಿ ರಕ್ಷಣೆ ಇಲ್ಲ ಅಂತಂದರೆ ಅಥವಾ ಹೊರಗಡೆ ಮೇಯ್ಲಿಕ್ಕೆ ಹೋದಾಗೆ ಅಂದರೆ ನೀರಿನಲ್ಲಿ ನಡೆದಾಡೋದಾಗಲಿ ಕಂಟಿನ್ಯೂಸ್ ಆಗಿ, ಸೊ ಮತ್ತೆ ಮಳೆಯಲ್ಲಿ ನೆಂದು ಭಾಳ ಸಮಯದವರೆಗೆ ಅಲ್ಲಿ ನೆನೆದಂಥ ಮೈಯಿಂದಾಗಲಿ ಇವೆಲ್ಲದರಿಂದ ವಾತಾವರಣದಲ್ಲಿ ಅಂದರೆ ಅವಕ್ಕೆ ಒಂದು ಒತ್ತಡ, ಸ್ಟ್ರೆಸ್ ಆಗುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಒತ್ತಡ ಜಾಸ್ತಿ ಇರ್ತದೆ. ಹೌದೌದು. ಯಾಕಂತಂದರೆ ಈ ಒಂದು ಒತ್ತಡದಿಂದಾಗಿ ಏನಾಗುತ್ತೆ, ಅವುಗಳಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆನೂ ಕೂಡ ಆಗುತ್ತೆ. ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಸಾಧಾರಣವಾಗಿ ಕೆಲವು ಸಾಂಕ್ರಾಮಿಕ ರೋಗಗಳು ಎಫೆಕ್ಟ್ ಅನ್ನ ಜಾಸ್ತಿ ತೋರಿಸ್ತವೆ. ಮಳೆಗಾಲದಲ್ಲಿ ಇವುಗಳ ಒಂದು ಹರಡುವಿಕೆ ಹೆಚ್ಚಾಗಿರ್ತದೆ ಅಂತ ಹೇಳ್ತೀವಿ. ವಿಶೇಷವಾಗಿ ಸಾಂಕ್ರಾಮಿಕ ರೋಗ ಹರಡ್ತದೆ ಅಂತ. ಈಗ ಪ್ರಾಣಿಗಳಿಗೆ ನಾವು ನೋಡಿದಾಗ ಈ ಬೇರೆ ಸಮಯದಲ್ಲಿ ಇವುಗಳ ತೀವ್ರತೆ ಕಡಿಮೆ ಇರ್ತದೆ ರೋಗಗಳದ್ದು. ಹೌದು ಸರ್. ಈಗ ವಿಶೇಷವಾಗಿ ನಾವು ಈ ಜಾನುವಾರುಗಳಿಗೆ ಬಂದಾಗ ಈಗ ನಾವು ಎಮ್ಮೆ ನೋಡ್ತೀವಿ, ಆಕಳ ನೋಡ್ತೀವಿ, ಕುರಿ ನೋಡ್ತೀವಿ, ಕೆಲವೊಂದು ಸಾಕು ಪ್ರಾಣಿಗಳನ್ನ ನಾವು ನೋಡ್ತೀವಿ. ವಿಶೇಷವಾಗಿ ಕುರಿ ಮೇಯಿಸುವಂತಹ ಜನರು ಅಥವಾ ಈ ಕುರಿ ಸಾಕಾಣಿಕೆಯನ್ನು ತೊಡಗಿಸಿಕೊಂಡಿರುವಂತಹ ರೈತರು ಹೆಚ್ಚಿನ ಒಂದು ತಾಪತ್ರಕ್ಕೆ ಒಳಗಾಗ್ತಾರೆ. ಯಾಕೆ ವಿಶೇಷವಾಗಿ ಕುರಿಗಳಿಗೆ ಈ ರೋಗಗಳು ಬರ್ತಾವ ಅಂತ ಹೇಳ್ತೀರಿ? ನಮಗೆಲ್ಲ ಗೊತ್ತಿದೆ, ಕುರಿ ಸಾಕಾಣಿಕೆದಾರರು ಹೆಚ್ಚಾಗಿ ಅವರು ಹೊರಗಡೆ ಮೇಯಿಸ್ತಕ್ಕಂಥ ಅಂದರೆ ವಲಸೆ ಪದ್ಧತಿ ಆಗಿರ್ಬೋದು ಅಥವಾ ಹೊರಗಡೆ ಗ್ರೇಸಿಂಗ್ ಸಿಸ್ಟಮ್, ಹೊರಗಡೆ ಮೇಯಿಸ್ತಕ್ಕಂಥ ಪದ್ಧತಿಯಲ್ಲಿ ಜಾಸ್ತಿ ತೊಡಕೊಂಡಿದ್ದಾರೆ. ಸೊ ಅಂಥ ರೈತರಿಗೆ ವಿಶೇಷವಾಗಿ ಮಳೆಗಾಲದಲ್ಲಿ ಅಂದರೆ ಕಾಲೆಲ್ಲ ಸೆಲ್ತ್ ಹೋಗ್ಬಿಡ್ತವೆ. ಸೊ ಆ ಸೆಲ್ತಂಥ ಕಾಲಲ್ಲಿ ಕೆಲವು ರೋಗಾಣುಗಳ ಮೂಲಕ ಕೆಲವು ರೋಗಗಳ ಬಗ್ಗೆ ಬಹಳ ಸಮಸ್ಯೆ ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಮೇಯಿಸ್ಲಿಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಅವುಗಳ ಮಳೆ ಅಂದರೆ ಏನು ಕೂದಲ ಉಣ್ಣೆ ಇರುತ್ತಲ್ಲ, ಆ ಉಣ್ಣೆಯಲ್ಲಿ ನೆಂದು ಆ ಒಂದು ಕಂಟಿನ್ಯೂ ನಮಗೆ ಈ ಕುರಿಗಳು ಜಾಸ್ತಿ ನೀರಿನಲ್ಲಿ ನೆಂದು ಅವಕ್ಕೆ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್, ಒತ್ತಡ ಆದಾಗ ಆ ಒಂದು ಒತ್ತಡದಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇದು ಸಾಂಕ್ರಾಮಿಕ ರೀತಿಯಲ್ಲಿ ಹರಡ್ತದೆ ಅಂತ ಹೇಳ್ತಾರೆ. ಸೊ ಈ ಒಂದು ಒತ್ತಡ ಕಡಿಮೆ ಆದಾಗೆ ಅಂದ್ರೆ ಒತ್ತಡ ಜಾಸ್ತಿಯಾಗಿ ಅಂದ್ರೆ ವಾತಾವರಣದ ಒತ್ತಡ ಜಾಸ್ತಿಯಾಗಿ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ
ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಕುರಿಗಳಿಗೆ ಈ ಸಂದರ್ಭದಲ್ಲಿ ಯಾವ್ಯಾವ ರೋಗಗಳು ಬರ್ತಾವ ಅಂತ ಹೇಳ್ತೀರಿ? ಸೊ ವಿಶೇಷವಾಗಿ ಕುರಿಗಳಿಗೆ ನಾವು ಸಾಂಕ್ರಾಮಿಕ ರೋಗದ ಬಗ್ಗೆ ಹೇಳ್ಬೇಕಾದ್ರೆ ದೊಮ್ಮೆ ರೋಗ ಅಂತ ಹೇಳ್ತೀವಿ, ಹಿಮೊರೇಜಿಕ್ ಸೆಪ್ಟಿಸಿಮಿಯಾ. ಇಲ್ಲಿ ಏನಾಗುತ್ತೆ, ನಮ್ಮ ಶ್ವಾಸಕೋಶದಲ್ಲಿ ಆಗಲಿ ಅಥವಾ ಕುರಿಗಳಲ್ಲಿ ಎಲ್ಲ ಪ್ರಾಣಿಗಳ ಶ್ವಾಸಕೋಶದಲ್ಲಿ ಅಥವಾ ವಿಶೇಷವಾಗಿ ಕುರಿಗಳಲ್ಲಿ ಪಾಶ್ಚುರೆಲ್ಲಾ ಮಲ್ಟೋಸಿಡಾ ಎಂಬ ಒಂದು ಬ್ಯಾಕ್ಟೀರಿಯಾ, ಆ ಒಂದು ಬ್ಯಾಕ್ಟೀರಿಯಾ ನಾರ್ಮಲಿ ಇರುತ್ತೆ. ಕಾಮೆನ್ಸೈಲ್, ನ್ಯಾಚುರಲ್ ಕಾಮೆನ್ಸೈಲ್ ಅಂದರೆ ಸಾಧಾರಣವಾಗಿ ಆ ಒಂದು ಬ್ಯಾಕ್ಟೀರಿಯಾ ಒಂದು ಶ್ವಾಸಕೋಶದಲ್ಲಿ ಇರುತ್ತೆ. ಯಾವಾಗ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ, ವಾತಾವರಣದ ಒತ್ತಡ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಅವುಗಳ ಎಫೆಕ್ಟ್ ಜಾಸ್ತಿಯಾಗಿ ಏನಾಗುತ್ತೆ, ಈ ಒಂದು ದೊಮ್ಮೆ ರೋಗ ಅಂತ ಹೇಳ್ತಾರೆ. ಲಕ್ಷಣಗಳು ಹೇಗಿರ್ತಾವೆ ಅಂತ ಹೇಳಿ? ಸೊ ಸಿಂಬಳ ಬರೋದಾಗ್ಲಿ ಅಥವಾ ಮೂಗಿನ ಮೂಲಕ ಸಿಂಬಳದ ಜೊತೆಗೆ ರಕ್ತ ಬರೋದಾಗ್ಲಿ, ಕೆಮ್ಮೋದಾಗ್ಲಿ, ಅಥವಾ ಸಡನ್ ಆಗಿ ಸಾಯ್ತಿರ್ತವೆ ಯಾವುದೇ ಒಂದು ಲಕ್ಷಣ ಇರಲಾರ್ದೆ, ಅಥವಾ ಕೆಲವೊಂದು ಟೈಮ್ ಬೇದಿ ಕೂಡ ಆಗ್ತದೆ. ಇವೆಲ್ಲ ಲಕ್ಷಣ ಇದ್ರೆ ಅದು ದೊಮ್ಮೆ ರೋಗ ಅಥವಾ ಗಂಟಲು ಬೇನೆ ಅಂತ ಹೇಳ್ತೀವಿ ನಾವು, ಅಥವಾ ಇಂಗ್ಲಿಷ್ನಲ್ಲಿ ಹಿಮೊರೇಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ. ಇದು ಪಾಶ್ಚುರೆಲ್ಲಾ ಮಲ್ಟೋಸಿಡಾದಿಂದ ಬರ್ತಕ್ಕಂಥ ಒಂದು ಮುಖ್ಯ ರೋಗ, ವಿಶೇಷವಾಗಿ ಮಳೆಗಾಲದಲ್ಲಿ ಬರುತ್ತೆ. ದೊಮ್ಮೆ ರೋಗ ಮಳೆಗಾಲದಲ್ಲೇ ಬರುತ್ತೆ? ಹೌದು, ಮಳೆಗಾಲದಲ್ಲೇ ಬರುತ್ತೆ. ಇದು ನಂತರ ಬಹಳ ಮುಖ್ಯವಾಗಿ ನಾವೆಲ್ಲ ಈಗ ಎಲ್ಲ ಭಾಗದಲ್ಲಿ ನೋಡ್ತಕ್ಕಂಥ ಒಂದು ಸಮಸ್ಯೆಪ್ಪ ಅಂತಂದ್ರೆ ಕಾಲು ಕೊಳೆ ರೋಗ, ಕಾಲು ಬುಡ ಕೊಳೆ ರೋಗ. ಅದಕ್ಕೆ ಫೂಟ್ ರಾಟ್ ಅಂತ ಹೇಳ್ತೀವಿ. ಫೂಟ್ ರಾಟ್ ಅಂತಂದ್ರೆ ಇದು ಕೂಡ ಬ್ಯಾಕ್ಟೀರಿಯಾ, ಅನಾರೋಬಿಕ್ ಬ್ಯಾಕ್ಟೀರಿಯಾ. ಅಂದ್ರೆ ಕಾಲಿನ ಎರಡು ಗೊರಸಿಗಳ ನಡುವೆ ನೀರಿನಲ್ಲಿ, ಯಾಕಂದ್ರೆ ಮೇಲಿಕ್ಕೆ ಹೋದಾಗ ಕಂಟಿನ್ಯೂಸ್ ಮೇಲಿಕ್ಕೆ ಹೋದಾಗ ಅವು ನೀರಿನಲ್ಲಿ ನೆಂದು ಸೆಲ್ತ್ ಬಿಡ್ತದೆ ಕಾಲ್, ಎರಡು ಗೊರಸೆ ನಡುವೆ. ಅಂತ ಒಂದು ಇದರಲ್ಲಿ ಗಾಯಗಳು, ಹಳೆ ಯಾವುದಾದ್ರೂ ಮುಳ್ಳು ತುಳಿದಂಥ ಗಾಯ ಅಂತ ಇದ್ದಲ್ಲಿ ಈ ಅನಾರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಇವನ್ ಆಮ್ಲಜನಕದ ಕೊರದಂಥ ಪ್ರದೇಶ ಒಳಗಡೆ ಡೀಪ್ ಕಾಲಿನ ಇದರಲ್ಲಿನೂ ಕೂಡ ಬ್ಯಾಕ್ಟೀರಿಯಾ ಅಂದ್ರೆ ಅವುಗಳ ಸಂಖ್ಯೆ ಜಾಸ್ತಿಯಾಗಿ ಆ ಒಂದು ಬ್ಯಾಕ್ಟೀರಿಯಾ ಏನಾಗುತ್ತೆ, ಫುಟ್ ರಾಟ್ ಅಂದ್ರೆ ನಾವೇನು ಕಾಲು ಬುಡ ಕೊಳೆ ರೋಗಕ್ಕೆ ಕಾರಣ ಆಗುತ್ತೆ. ಅದು ಬೇನೆ ಜಾಸ್ತಿ ಆಗ್ಬಿಡ್ತದೆ, ಕುಂಟ್ಕೊತವೆ, ಕಾಲ್ ಬಾಯ್ತದೆ. ಅಂದ್ರೆ ಗೊರಸೆ ನಡುವೆ ಇರ್ತಕ್ಕಂಥ ಇದರಲ್ಲಿ ಕೆಂಪಗಾಗಿ ಬಾವು ಬಂದು ಒಳಗಡೆ ಬಹಳ ಡೀಪ್ ಅಲ್ಲಿ ಮಾಂಸ ಇದರಲ್ಲಿ ಪಸ್ ಆಗುತ್ತೆ, ಕ್ಯೂ ಆಗುತ್ತೆ. ಸೊ ಈ ರೈತರು ಏನ್ ಮಾಡ್ತಾರೆ, ಹೊರಗಡೆ ಅಂದ್ರೆ ಅದಕ್ಕೆ ಅಷ್ಟಾದ್ರೂ ಕೂಡ ಕುಂಟಿದ್ರು ಕೂಡ ಅದನ್ನ ಹಂಗೆ ಕಂಟಿನ್ಯೂಸ್ ಆಗಿ ಮತ್ತೆ ಮೇಯ್ಲಿಕ್ಕೆ ಕರ್ಕೊಂಡು ಈ ಕೆಲವು ತಪ್ಪುಗಳನ್ನು ಮಾಡಿ ಇನ್ನೂ ಜಾಸ್ತಿ ಆದಾಗ ಅದು ದೇಹದಲ್ಲಿ ಸೆಪ್ಟಿಸಿಮಿಯಾ ಅಂದ್ರೆ ದೇಹದ ಎಲ್ಲಾ ಭಾಗಗಳಿಗೆ ಹಬ್ಬಿ ಕೆಲವೊಂದು ಟೈಮ್ ಸಾವಿನ ಪ್ರಮಾಣನೂ ಕೂಡ ನಾವು ನೋಡ್ತೀವಿ. ಅಥವಾ ಆ ಕಾಲೇ ಒಣಗಿ ಹೋಗ್ಬಿಡ್ತದೆ, ಅಂದ್ರೆ ಕಂಪ್ಲೀಟ್ ಅವನ್ ಚಪ್ಪೆ ಕೂಡ ಒಣಗ್ತಕ್ಕಂಥ ಸಂದರ್ಭನೂ ಇದೆ. ಈ ಕಾಲು ಬುಡಕೊಳ ರೋಗ ಇಲ್ಲಿ ಬಾಧಿತ ಕುರಿಗಳಿಗೆ ಆರೈಕೆ ಮಾಡೋದು ಮುಖ್ಯ ಅಂತ ಹೇಳ್ತೀವಿ. ಬಹಳ ಮುಖ್ಯ. ಇಲ್ಲಿ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಂತ ಕುರಿಗಳಿಗೆ ಒಂದು ವಾರಗಟ್ಲೆ ಅಂದ್ರೆ ಅದನ್ನ ಬೇರ್ಪಡಿಸಿ, ಬೇರೆ ಹಿಂಡಿನಿಂದ ಬೇರ್ಪಡಿಸಿ ಅದಕ್ಕೆ ಬೇರೆ ಒಂದು ಜಾಗದಲ್ಲಿ, ಅಂದ್ರೆ ಒಂದು ಕೊಟ್ಟಿಗೆ ನಾರ್ಮಲ್ ಕುರಿಗಳಿಗೆ ಬೇರೆ, ಇವಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡಿ ಅವಕ್ಕೆ ದಿನಾಲು ಕಾಲು ತೊಳಿಬೇಕು. ಪೊಟ್ಯಾಷಿಯಂ ಬೇರ್ಪಡಿಸ್ಬೇಕಂತ ಹೇಳ್ತೀರಿ? ಬೇರ್ಪಡಿಸ್ಬೇಕು, ಬಹಳ ಮುಖ್ಯ. ಯಾಕಂದ್ರೆ ಇದು ಸಾಂಕ್ರಾಮಿಕ ರೋಗ. ಇದು ಆ ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಮಿಶ್ರ ಆಗಿ ಆ ಮಣ್ಣಿನ ಮೂಲಕ ಬೇರೆ ಆರೋಗ್ಯವಂತ ಕುರಿಗಳಿಗೆ ಸ್ಪ್ರೆಡ್ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬಹಳ ಮುಖ್ಯವಾಗಿ ಫುಟ್ ಬಾತ್ ಅಂತಂದ್ರೆ ನಮ್ಮ ಕೊಟ್ಟಿಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಪೊಟ್ಯಾಷಿಯಂ ಪರ್ಮನೆಂಟ್ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರ್ತಕ್ಕಂಥ ಒಂದು ದ್ರಾವಣವನ್ನು ಹಾಕಿ ಪ್ರತಿ ಕುರಿಗಳು ಆ ಒಳಗಡೆ ಕೊಟ್ಟಿಗೆ ಒಳಗಡೆ ಬರೋದಕ್ಕಿಂತ ಮುಂಚೆ ಆ ದ್ರಾವಣದಲ್ಲಿ ಕಾಲು ಎದ್ದಿ ಬಂದ್ರೆ ಅದು ಆ ಬ್ಯಾಕ್ಟೀರಿಯಾಗಳ ನಾವು ಕಂಟ್ರೋಲ್ ಮಾಡಬಹುದು. ದ್ರಾವಣದ ಅದ್ದಪ್ಪ ಅಂತಂದ್ರೆ ಹರಡುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಹೌದು. ಈ ವಸ್ಲಿ ಹತ್ರ ಒಂದು ನೀರಿನ ಪೊಟ್ಯಾಷಿಯಂ ಪರ್ಮನೆಂಟ್ ಅಂದ್ರೆ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರ್ತಕ್ಕಂಥ ದ್ರಾವಣವನ್ನು ಇಟ್ಟು ಈ ರೀತಿ ವ್ಯವಸ್ಥೆ ಮಾಡಿದ್ರೆ ನಮಗೆ ಇದನ್ನ ಸ್ಪ್ರೆಡ್ ಆಗೋದನ್ನ ತಡೆಗಟ್ಟಬಹುದು. ಬಂದಂತವನ್ನ ನಾನು ಹೇಳಿದೆ ಕಡೆಕ್ಟ್ ಮಾಡ್ಬೇಕಂದ್ರೆ ಸಪರೇಟ್ ಮಾಡಿ, ಅಲ್ಲಿ ಬಹಳ ಮುಖ್ಯವಾಗಿ ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ ಅವಕ್ಕೆ ಕಾಲು ತೊಳೆಯೋದಾಗ್ಲಿ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಂದ್ರೆ ಪೊಟ್ಯಾಷಿಯಂ ಪರ್ಮನೆಂಟ್ ದ್ರಾವಣದಿಂದ ಬಹಳ ಮುಖ್ಯವಾಗಿ ಅದನ್ನು ತೊಳಿತಾ ಇರಬೇಕು. ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಈ ಗಾಯಗಳಲ್ಲಿ ನೊಣಗಳು ಬಂದು ಕುಂದಿರ್ತವೆ, ಇಪ್ಪಿ ಇಡ್ತವೆ, ಅಂದ್ರೆ ಮೆಗಾಟ್ಸ್ ಆಗುತ್ತೆ. ಮೆಗಾಟ್ಸ್ ಅಂದ್ರೆ ಹುಳಗಳು. ಆ ಹುಳಗಳು ಆಗಿ ಒಳಗಡೆ ಎಲ್ಲ ಗಾಯನ ದೊಡ್ಡದು ಮಾಡ್ತವೆ. ಅದನ್ನ ನಾವು ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೇವಿನ ಎಣ್ಣೆ, ನೊಣ ಕುಂದ್ರಲಾರ್ದಂಗೆ, ಅಥವಾ ಬೇರೆ ಬಹಳಷ್ಟು ಮಲಾಮ್ಗಳು ಬರ್ತವೆ, ಇಮ್ಯಾಕ್ಸ್ ಅಂತ ಬರುತ್ತೆ, ಬಹಳಷ್ಟು ಒಂದು ನೊಣನ ಕುಂದ್ರಲಾರ್ದಂಗೆ ನೋಡ್ಕೊಂತವೆ ಮತ್ತೆ ಗಾಯ ಬೇಗ ಒಣಗೋ ರೀತಿಯಲ್ಲಿ ಅನುವು ಮಾಡಿಕೊಡ್ತವೆ. ಅದನ್ನ ನಾವು ಮಾಡ್ಬೇಕಾಗುತ್ತೆ. ಚಿಕಿತ್ಸೆ ಹೇಗೆ? ಕಾಲು ಬುಡಕೊಳ ರೋಗ ಬಂತು ಅಂತ ಬೇರ್ಪಡಿಸ್ತೀವಿ, ದ್ರಾವಣ ಹಾಕಿ ನಾವು ಸ್ಪ್ರೆಡ್ ಇದರ ಚಿಕಿತ್ಸೆ ಅಂತಂದ್ರೆ ಇದು ಯೂಶುವಲಿ ನಾವು ಬಂದಂತ ಸಂದರ್ಭದಲ್ಲಿ ಬೇರ್ಪಡಿಸ್ತೀವಿ. ಒಂದು ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇಂದ ನಾವು ಕಾಲನ್ನ ತೊಳಿತೀವಿ, ನೊಣ ಕುಂದ್ರಲಾರ್ದಂಗೆ ಬೇವಿನ ಎಣ್ಣೆ ಹಚ್ತೀವಿ. ನಂತರ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಅದಕ್ಕೆ
ಕೆಲವು ಆಂಟಿಬಯೋಟಿಕ್ ಅಂದರೆ ಆ ಸೂಕ್ಷ್ಮಾಣು ಅನರೋಬಿಕ್ ಬ್ಯಾಕ್ಟೀರಿಯಾ ಸಾಯ್ತಕ್ಕಂಥ ಪೆನ್ಸಿಲಿನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಂಟಿಬಯೋಟಿಕ್ಗಳನ್ನು ನಾವು ಬಳಸಿ ಅದ್ರ ಜೊತೆ ನೋವು ನಿವಾರಕ ಔಷಧದಿಂದ ಅಲ್ಲಿ ಬೇನೆ ಕಡಿಮೆಯಾಗಿ ಅದು ಬೇಗ ಗುಣಮುಖ ಆಗುತ್ತೆ. ವೈದ್ಯರನ್ನ ಭೇಟಿ ಆಗಬೇಕು ರೈತ. ಪಶು ವೈದ್ಯರನ್ನು ಭೇಟಿಯಾಗಿ ಅವಕ್ಕೆ ಇವನ್ ತಮ್ಮ ಪ್ರಥಮ ಚಿಕಿತ್ಸೆ ಅಷ್ಟೇ ಅಲ್ಲ, ಅವಕ್ಕೆ ಇಂಜೆಕ್ಷನ್ ಕೂಡ ನಾವು ಹಾಕ್ಸ್ಬೇಕಾಗುತ್ತೆ. ನಮ್ಮ ರೈತರು ಏನ್ ಮಾಡ್ತಾರೆ, ಒಂದೇ ದಿವಸ ಇಂಜೆಕ್ಷನ್ ಹಾಕಿ ಬಿಟ್ಬಿಡ್ತಾರೆ. ಅದು ಅಲ್ಲ, ಯಾವುದೇ ನಾವು ಗೊತ್ತಿದೆ ನಮಗೆ ಆಂಟಿಬಯೋಟಿಕ್ ಅಂತಂದ್ರೆ ಕಂಟಿನ್ಯೂ ಅದನ್ನ ಒಂದು ವಾರ ಆಗಲಿ ಅಥವಾ ಮಿನಿಮಮ್ 5 ದಿವಸ ಆಗಲಿ ಕಂಟಿನ್ಯೂಸ್ ಹಾಕ್ಸಿದ್ರೆ ಆ ರೋಗ ನಾವು ನಿರ್ಮೂಲನೆ ಮಾಡಬಹುದು. ಇಲ್ಲ ಅಂದ್ರೆ 1 ದಿವಸ ಅಥವಾ 2 ದಿವಸ ಮಾಡಿ ನಾವು ಇದು ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸಮಸ್ಯೆ ಏನಾಗ್ತದಪ್ಪ ಅಂತಂದ್ರೆ ಅದು ಜಾಸ್ತಿ ಆಗಿ ಚಪ್ಪೆ ಕೂಡ ಒಣಗುತ್ತೆ. ಮೇಲಿನ ಕುಂಟು ಬೀಳೋದಷ್ಟೇ ಅಲ್ಲ, ಚಪ್ಪೆ ಒಣಗುತ್ತೆ. ಕೆಲವು ದೇಹಕ್ಕೆಲ್ಲ ಸೆಪ್ಟಿಸಿಮಿ ಅಂತ ಹೇಳ್ತೀವಿ, ರಕ್ತದ ಮೂಲಕ ಎಲ್ಲಾ ಭಾಗಕ್ಕೆ ಹಬ್ಬಿ ಆ ಸಾವಿನ ಪ್ರಮಾಣವನ್ನು ಕೂಡ ನಾವು ನೋಡಬಹುದು. ಹೇಳಿದ್ರಿ ಸರ್, ದಮ್ಮೆ ರೋಗ ಆಯಿತು, ಕಾಲು ಬೂಡಿಕೊಳ್ಳೋ ರೋಗ ಆಯಿತು, ಮತ್ತೆ ಯಾವ ರೋಗಗಳು ಈ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಪ್ರಾಣಿಗಳಿಗೆ ಬರ್ತಾವ ಅಂತ ಹೇಳ್ತೀರಿ? ಸೊ ಮುಖ್ಯವಾಗಿ ಇನ್ನು ಬೇರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹೇಳ್ಬೇಕಾತಂದ್ರೆ ನಮಗೆಲ್ಲ ಗೊತ್ತಿದೆ. ಬಹಳ ಮುಖ್ಯವಾಗಿ ಕುರಿಗಳಲ್ಲಿ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಮಳೆಗಾಲದಲ್ಲಿ ಏನಾಗುತ್ತೆ, ಎಲ್ಲಾ ಕಡೆ ಮಳೆ ನೀರು ನಿಂತು ಜೋಗು ಪ್ರದೇಶ ಜಾಸ್ತಿ ಆಗುತ್ತೆ, ತೇವಾಂಶ ಇರುತ್ತೆ. ಅಲ್ಲಿ ಕೆಲವು ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಕ್ಯುಲಿಕಾಯ್ಡ್ಸ್ ನೋಡ ಅಂತ ಹೇಳಿ, ಅಂದ್ರೆ ಕ್ಯುಲಿಕಾಯ್ಡ್ಸ್ ಸೊಳ್ಳೆ ಅಂತ ಹೇಳ್ತೀವಿ. ಈಗ ಕ್ಯುಲಿಕಾಯ್ಡ್ಸ್ ಎಂಬ ಒಂದು ಇದರಿಂದ ಈ ನೀಲಿ ನಾಲಿಗೆ ರೋಗ, ಬ್ಲೂ ಟಂಗ್ ಅಂತ ಹೇಳ್ತಾರೆ ರೈತರು, ನೀಲಿ ನಾಲಿಗೆ ರೋಗ, ಇದಕ್ಕೆ ವಿಶೇಷವಾಗಿ ಈ ರೋಗದ ಬಗ್ಗೆ ಬಹಳಷ್ಟು ತಿಳ್ಕೊಬೇಕು. ಯಾಕಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸರ್ಕಾರದ ಇದರಲ್ಲಿ ಈ ಒಂದು ರೋಗಕ್ಕೆ ಲಸಿಕೆ ಇಲ್ಲ, ಲಸಿಕೆ ಲಭ್ಯತೆ ಇಲ್ಲ. ಇದೆ ಕೆಲವು ಇನ್ನೂ ಲಸಿಕೆಗಳ ಪ್ರಾಯೋಗಾಂತಿಕವಾಗಿ, ಯಾಕಂತಂದ್ರೆ ಈ ಲಸಿಕೆ ಕೊರತೆ ಇರೋಗೋಸ್ಕರ ಈ ರೋಗದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸೊಳ್ಳೆಗಳ ಮುಖಾಂತರ, ಈ ಕ್ಯುಲಿಕಾಯ್ಡ್ಸ್ ನೋಣದ ಮುಖಾಂತರ ಈ ರೋಗ ಹಬ್ಬುತ್ತೆ. ಜೋಗು ಪ್ರದೇಶದಲ್ಲಿ ಕುರಿಗಳು ವಿಶೇಷವಾಗಿ ಮುಂಜಾನೆ ಅಂದ್ರೆ ಜಾಸ್ತಿ ತಂಪು ಹೊತ್ತಿನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಆದಷ್ಟು ಕುರಿಗಳಿಗೆ ಮೇಯಿಸ್ಲಿಕ್ಕೆ ಬಿಡಬಾರ್ದು ಈ ಮಳೆಗಾಲದ ಸಂದರ್ಭದಲ್ಲಿ. ಸೊ ಇಲ್ಲ ಅಂದ್ರೆ ಏನಾಗುತ್ತೆ, ಆ ನೊಣಗಳು ಅಂದ್ರೆ ಆ ಒಂದು ಇದರಿಂದ ಸ್ಪ್ರೆಡ್ ಆಗುತ್ತೆ. ರೋಗ ಬಂದಂತ ಕುರಿಗಳಿಗೆ ಕಚ್ಚಿದ್ದು ಇನ್ನು ಆರೋಗ್ಯವಂತ ಕುರಿಗಳಿಗೆ ಕಚ್ಚಿದ್ರೆ ಅದು ಸ್ಪ್ರೆಡ್ ಆಗುತ್ತೆ. ಇದು ವೈರಾಣುಗಳಿಂದ ಬರ್ತಕ್ಕಂಥದ್ದು. ಇದು ಲಕ್ಷಣ ಹೇಗಿರುತ್ತೆ ಅಂತ, ಇದ್ರದ್ದು ಮುಖ್ಯ ಲಕ್ಷಣ ಏನಂತಂದ್ರೆ ನಮ್ಮ ಆ ಒಂದು ರೋಗದ ಹೆಸರಿನಲ್ಲೇ ಇದೆ, ನೀಲಿ ನಾಲಿಗೆ ರೋಗ. ನಾಲಿಗೆ ಏನಾಗುತ್ತೆ, ನೀಲಿ ಆಗುತ್ತೆ, ಬಾವು ಬರುತ್ತೆ, ದಪ್ಪ ಆಗುತ್ತೆ. ಮತ್ತೆ ಕಾಲಿನಲ್ಲಿನೂ ಕೂಡ ಗೊರಸೆಗಳ ನಡುವೆ ಬಾವು ಬರುತ್ತೆ, ಅಲ್ಲಿನೂ ಕೂಡ ಬಾವು ಬರೋದ್ರಿಂದ ಕುಂಟು ಬೀಳ್ತವೆ. ಸೊ ಇಲ್ಲಿನೂ ಕೂಡ ಮರಣದ ಪ್ರಮಾಣ ಇದೆ, ಸಾಯ್ತವೆ. ಇಂಥ ಒಂದು ರೋಗದ ಲಕ್ಷಣ ಕಂಡಾಗ ನಾವು ಬಂದಂತ ಇದಕ್ಕೆ ನಾವು ಕಡೆಕ್ಟ್ ಮಾಡಿ ಸಪರೇಟ್ ಮಾಡಿ ಅವಕ್ಕೆ ಚಿಕಿತ್ಸೆನೂ ಮಾಡಿಸ್ಬೇಕು. ಇಲ್ಲಿ ಚಿಕಿತ್ಸೆ ಏನಪ್ಪಾ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ, ವೈರಾಣುಗಳಿಂದ ಬರ್ತಕ್ಕಂಥ ರೋಗಗಳಿಗೆ ಏನಿದ್ರು ಸಪೋರ್ಟಿವ್ ಟ್ರೀಟ್ಮೆಂಟ್, ಅಂದ್ರೆ ಜಸ್ಟ್ ಸಿಂಪ್ಟಮೆಟಿಕ್, ಅವಕ್ಕೆ ಲಕ್ಷಣದ ಆಧಾರದ ಮೇಲೆ ಪೇನ್ ಕಿಲ್ಲರ್ ಆಗಿರ್ಬೋದು ಅಥವಾ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಾಣು ರೋಗದ ಸಂದರ್ಭದಲ್ಲಿ ಬರ್ತಕ್ಕಂಥ ಬೇರೆ ಬ್ಯಾಕ್ಟೀರಿಯಾದ ರೋಗಗಳನ್ನು ತಡೆಗಟ್ಟಲಿಕ್ಕೆ ಆಂಟಿಬಯೋಟಿಕ್ ಆಗಿರ್ಬೋದು, ಇಂಥವನ್ನ ಬಳಕೆ ಮಾಡಿ ನಾವು ಆರಾಮ್ ಮಾಡ್ಕೋಬೇಕು. ಬಟ್ ಕೆಲವೊಂದು ಸಂದರ್ಭದಲ್ಲಿ ಮರಣದ ಪ್ರಮಾಣನೂ ಕೂಡ ಇದರಲ್ಲಿ ಇರುತ್ತೆ. ಚಿಕಿತ್ಸೆ ಹೇಗೆ ಅಂತಾರೆ ನೀರಿನಲ್ಲಿ? ಇಲ್ಲಿ ಕೂಡ ನಾನು ಹೇಳಿದೆ ಸಿಂಪ್ಟಮೆಟಿಕ್ ಅಂತಂದ್ರೆ ಆ ರೋಗದ ಲಕ್ಷಣದ ಆಧಾರದ ಮೇಲೆ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇದನ್ನ ನಿಯಂತ್ರಣ ಏನ್ ಮಾಡ್ಲಿಕ್ಕೆ ನಾವು ಆದಷ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನ ಕುರಿಗಳಿಗೆ ಜೋಗು ಪ್ರದೇಶದಲ್ಲಿ ನಾವು ಮೇಯಿಸ್ಲಿಕ್ಕೆ ಬಿಡಬಾರ್ದು. ಆದಷ್ಟು ಸುತ್ತಮುತ್ತ ನಿಮ್ಮ ಕೊಟ್ಟಿಗೆ ಸುತ್ತಮುತ್ತ ಅಥವಾ ನಿಮ್ಮ ಮೇಯಿಸುವ ಸ್ಥಳದಲ್ಲಿ ಸುತ್ತಮುತ್ತ ಈ ಸೊಳ್ಳೆಗಳ ಕಾಟ ಕಡಿಮೆ ಮಾಡಲಿಕ್ಕೆ ನಾವು ಸ್ಪ್ರೇಗಳನ್ನು ಮಾಡಬೇಕು. ಸೀಮೆ ಎಣ್ಣೆ ಅಥವಾ ನೀಮ್ ಆಯಿಲ್ ಇಂಥವನ್ನೆಲ್ಲ ನೀರು ನಿಂತ ಪ್ರದೇಶದಲ್ಲಿ ಹಾಕಿದ್ರೆ ಸ್ವಲ್ಪ ಈ ಒಂದು ರೋಗದ ಇದನ್ನ ಕಡಿಮೆ ಮಾಡಬಹುದು. ಜೊತೆಗೆ ಡಾಕ್ಟರ್, ಈಗ ಪರೋಪಜೀವಿ ಅಂತ ಹೇಳ್ತಾರೆ, ಈಗ ಉಣ್ಣೆಗಳು ಪ್ರಾಣಿಗಳಿಗೆ ಬರ್ತಿರ್ತವೆ, ಅಲ್ಲಲ್ಲೂ ಉಣ್ಣೆಗಳು ಬಂದು ಬಹಳಷ್ಟು ರಕ್ತವನ್ನು ಹೀರ್ತಿರ್ತವೆ, ದೇಹ ಕೃಷಿ ಆಗಿಬಿಡ್ತದೆ, ಬಹಳಷ್ಟು ಮೆತ್ತಗಾಗಿಬಿಡ್ತದೆ. ಈ ಉಣ್ಣೆಗಳ ಬಗ್ಗೆ ಏನು ಹೇಳ್ತೀರಿ ರೈತ ಬಾಂಧವರಿಗೆ? ನಿಜ ಸರ್, ಈ ಉಣ್ಣೆಗಳ ಬಗ್ಗೆ ತಮಗೆ ಹೇಳಬೇಕು ಅಂತಂದ್ರೆ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಉಣ್ಣೆಗಳ ಬಾಧೆ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ತೇವಾಂಶ ಮತ್ತೆ ಬಿಸಿಲು ಜಾಸ್ತಿ ಇರೋದಿಲ್ಲ. ಇದು ಎಲ್ಲ ಒಂದು ಉಣ್ಣೆಗಳ ಅಭಿವೃದ್ಧಿಗೆ ಹೇಳಿ ಮಾಡಿಸತಕ್ಕಂಥ ಸಮಯ. ಸೊ ಇಂಥ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ, ಕೊಟ್ಟಿಗೆಯಲ್ಲಿ ಸಂದುಗಳಲ್ಲಿನೂ ಕೂಡ ಲಕ್ಷಾಂತರ ಮೊಟ್ಟೆಗಳನ್ನಿಟ್ಟು ಉಣ್ಣೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಕೆಲವೊಂದು ಉಣ್ಣೆಗಳು ಬಹಳಷ್ಟು ರಕ್ತ ದಪ್ಪ ಆಗಿಬಿಡುತ್ತೆ. ಅವು ವಿಶೇಷವಾಗಿ ಬಾಲದ ಕೆಳಗಡೆ, ತೊಡಿಯ ಸಂದಿನ ಕೆಳಗಡೆ, ಕಿವಿ ಹತ್ರ, ವಿಶೇಷವಾಗಿ ಕುರಿಗಳಲ್ಲಿ ಈ ಎಲ್ಲ ಉಣ್ಣೆಗಳು ಜಾಸ್ತಿ ಆಗಿ ಏನಾಗ್ತವೆ, ಅವು ರಕ್ತ ಹೀರ್ತವೆ. ರಕ್ತ ಹೀರಿ ರಕ್ತಹೀನತೆ ಅಂದ್ರೆ ನಾವು ಹಿಮೋಗ್ಲೋಬಿನ್ ಡೆಫಿಸಿಯನ್ಸಿ ಅಂತ, ರಕ್ತ ಜಾಸ್ತಿ ಹೀರಿದಾಗ ರಕ್ತಹೀನತೆ ಉಂಟಾಗಿ ರಕ್ತಹೀನತೆಯಿಂದ ಕೂಡ ರೋಗ ನಿರೋಧಕ ಶಕ್ತಿ
ಕಡಿಮೆ ಆಗುತ್ತೆ. ಒಂದು ಈ ಉಣ್ಣೆಗಳ ಮುಖಾಂತರನೂ ಕೂಡ ಕೆಲವು ರೋಗಗಳು ಹಬ್ತವೆ. ಈ ವಿಶೇಷವಾಗಿ ನಾವು ಉಣ್ಣೆಗಳ ಅಥವಾ ಸೊಳ್ಳೆಗಳ ಮುಖಾಂತರ ಹಬ್ತಕ್ಕಂಥ ರೋಗದ ಒಂದು ಸಮಸ್ಯೆ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಅದು ಹೊಸದಾಗಿ ರೈತರು ಕೇಳ್ತಾ ಇದ್ದಾರೆ, ಯಾವುದಪ್ಪ ಅಂತಂದ್ರೆ LSD ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಚರ್ಮ ಗಂಟು ರೋಗ ಅಂತ. ಸೊ ಇದು ಮುಖ್ಯವಾಗಿ ಉಣ್ಣೆಗಳ ಮುಖಾಂತರ ಅಥವಾ ಸೊಳ್ಳೆಗಳ ಮುಖಾಂತರ ಕಚ್ಚತಕ್ಕಂಥ ನೊಣಗಳ ಮುಖಾಂತರ ಹಬ್ತಕ್ಕಂಥ ಒಂದು ವೈರಾಣುವಿನಿಂದ ಬರ್ತಕ್ಕಂಥ ರೋಗ. ಸೊ ಇಂಥ ರೋಗಗಳು ಕೂಡ ಈ ಉಣ್ಣೆಗಳ ಮುಖಾಂತರ ಹಬ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿ. ಅಂತಂದ್ರೆ ಈ ಉಣ್ಣೆಗಳಿಂದ ಗಂಟು ಚರ್ಮ ರೋಗನೂ ಕೂಡ ಬರುತ್ತೆ ಅಂತ ಒಂದಕ್ಕೊಂದು ಲಿಂಕ್ ಇದೆ. ಹೌದೌದು, ಚರ್ಮ ಗಂಟು ರೋಗ ಈಗ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ, ಮೊದಲೆಲ್ಲ ಇದು ಆಫ್ರಿಕಾ ಬೇರೆ ಬೇರೆ ಖಂಡಗಳಲ್ಲಿ ಇತ್ತು ರೋಗ ವೈರಾಣುಗಳಿಂದ. ಬಟ್ ಈ ಬಾರಿಗೆ ನಮ್ಮಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ರೈತರು ಬಹಳಷ್ಟು ಆಲ್ರೆಡಿ ಒಂಥರ ಅದರ ಒಂದು ಭಯಭೀತರಾಗಿದ್ದಾರೆ. ಈ ರೋಗದ ಬಗ್ಗೆ ಭಯಭೀತರಾಗೋ ಒಂದು ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಇದು ವಿಶೇಷವಾಗಿ ಎತ್ತುಗಳಲ್ಲಿ, ಆಕಳಗಳಲ್ಲಿ, ಕರುಗಳಲ್ಲಿ ಜಾಸ್ತಿ ತೀವ್ರತೆ ಇರುತ್ತೆ. ಸೊ ಮೈಯೆಲ್ಲ ಗುಳ್ಳೆಗಳಾಗಿರ್ತವೆ, ಉಬ್ಬಿರ್ತವೆ, ಕೆಲವೊಂದು ಟೈಮ್ ಬಾವು ಬರುತ್ತೆ, ಗಂಟುಗಳಾಗ್ತವೆ. ಕೆಲವು ಕೂದಲ ಉಚ್ಚಿ ಕರ್ರಿಗೆ ಒಂದು ಗಾಯ ಆಗುತ್ತೆ. ಆ ಗಾಯದಲ್ಲಿ ನೊಣ ಅದು ಕುಂತು ಇನ್ನೂ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಆದಷ್ಟು ಸ್ವಲ್ಪ ಬಂದ ತಕ್ಷಣ ಅವಕ್ಕೆ ಏನ್ ಚಿಕಿತ್ಸೆ ಮಾಡಿಸ್ಬೇಕು ಮಾಡಿಸಿದ್ರೆ ತಾನೇ ಆರಾಮಾಗುತ್ತೆ. ಬಟ್ ಚಿಕಿತ್ಸೆ ಅಂತೂ ಮಾಡಿಸ್ಬೇಕು. ಈಗ ಡಾಕ್ಟರ್ ತಾವು ಹೇಳಿದಂಗೆ ಈ ದಮ್ಮಿ ರೋಗ ಆಗಿರ್ಬೋದು ಅಥವಾ ಈ ಕಾಲು ಬುಡಿಕೊಳ್ಳೋರಾಗಿರ್ಬೋದು ಒಂದಕ್ಕೊಂದು ಹಬ್ಬುತ್ತವಂತ ಒಂದು ಸಂಗತಿ. ತಾವು ಹೇಳಿದಾಗ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೊಟ್ಟಿಗೆ ಒಂದು ಸ್ವಚ್ಛತೆ ಬಹಳಷ್ಟು ಮುಖ್ಯ ಅನ್ನೋದು. ರೈತ ಬಾಂಧವರು ಈ ಕೊಟ್ಟಿಗೆ ಸ್ವಚ್ಛತೆ ಕಡೆ ಜಾಸ್ತಿ ಗಮನ ಕೊಡೋದಿಲ್ಲ. ಏನಂತೀರಿ ಈ ಒಂದು? ಬಹಳ ಮುಖ್ಯ. ಎಷ್ಟು ಸ್ವಚ್ಛತೆ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಷ್ಟು ರೋಗಗಳು, ವಿಶೇಷವಾಗಿ ಸಾಂಕ್ರಾಮಿಕ ರೋಗಗಳು, ಯಾಕಂದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹಬ್ತಕ್ಕಂಥ ರೋಗಗಳು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಎಷ್ಟು ಸ್ವಚ್ಛತೆ ಅಂದ್ರೆ ಕೊಟ್ಟಿಗೆಯಲ್ಲಿ ನಾವು ಯಾವಾಗವಾಗ ಸ್ವಚ್ಛತೆ ಅಂದ್ರೆ ಎಂಡಿ ತೆಗೆಯೋದು ಅಥವಾ ಕ್ಲೀನ್ ಮಾಡೋದು, ಮತ್ತೆ ಬಹಳ ಮುಖ್ಯವಾಗಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರ್ಬೇಕು ಕೊಟ್ಟಿಗೆಯಲ್ಲಿ. ಮತ್ತೆ ಸುತ್ತಮುತ್ತ ಜಾಸ್ತಿ ನೀರು ನಿಂದಿರಬಾರ್ದು. ಮಳೆ ನೀರು ಬಂದು ಒಳಗಡೆ ಹೋಗೋದಾಗ್ಲಿ, ಕೆಸರಾಗೋದಾಗ್ಲಿ, ಈವನ್ ಹಸಿ ನೆಲ ಕಂಟಿನ್ಯೂಸ್ ಇದ್ರೂ ಕೂಡ ನಾವು ಕಾಲು ಬುಡ ಕೊಳೆ ರೋಗ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಹೊರಗಡೆ ಸುತ್ತ ನೀರು ನಿಂದಿರೋ ಪ್ರದೇಶ ಜಾಸ್ತಿ ಇತ್ತಂದ್ರೆ ಈ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿ ಈ ಕೆಲವು ಸಾಂಕ್ರಾಮಿಕ ರೋಗಗಳು ನಾನು ಹೇಳ್ತಾ ಇದ್ನಲ್ಲ, ಅಂತ ರೋಗಗಳು ಹರಡ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಬಟ್ ಅಷ್ಟೇ ಅಲ್ಲ, ಇನ್ನೂ ಒಂದು ರೋಗದ ಬಗ್ಗೆ ಈ ಸ್ವಚ್ಛತೆ ಒಂದು ವೇಳೆ ನಾವು ಕಾಪಾಡಿದ್ದೆ ಅದರಲ್ಲಿ ಫೇಲ್ ಆದ್ರೆ, ಅಂದ್ರೆ ಒಂದ್ ವೇಳೆ ಕಾಪಾಡ್ಲಿಲ್ಲ ಅಂದ್ರೆ ಈ ಕೆಚ್ಚಲು ಬೇನೆ ರೋಗ ಕೂಡ ಹಬ್ಬುತ್ತೆ. ಹಾಲಿನ ಇಳುವರಿ ಅಷ್ಟೇ ಅಲ್ಲ, ಹಾಲಿನ ಗ್ರಂಥಿ ಕೂಡ ಹಾಳಾಗ್ಬಿಡುತ್ತೆ. ನಮಗೆ ಮುಖ್ಯವಾಗಿ ನಾವು ಸಾಕ್ತಕ್ಕಂಥ ಹೈನುರಾಸುಗಳು ಹಾಲಿನ ಉತ್ಪಾದನೆಗೋಸ್ಕರ. ಯಾವಾಗ ನಮಗೆ ಕೆಚ್ಚಲು ಬಾವು ಬಂತು ಕೆಲವೊಂದು ಸಂದರ್ಭದಲ್ಲಿ ಆ ಕೆಚ್ಚಲೇ ಕೆಟ್ಟೋಗ್ಬಿಡುತ್ತೆ. ಸೊ ಅದನ್ನ ತಡೆಗಟ್ಟಬೇಕಾದ್ರೆ ಈ ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಡ್ಲೇಬೇಕಾಗತ್ತೆ. ಸ್ವಚ್ಛತೆ ಎಷ್ಟು ಇರುತ್ತೆ ಸಾಂಕ್ರಾಮಿಕ ರೋಗಗಳ ಒಂದು ಹಬ್ಬದನ್ನ ತಡೆಗಟ್ಟಬಹುದು. ಈಗ ಮೈ ತೊಳೆಯೋದನ್ನು ಕೂಡ ಮಾಡ್ಬೇಕು ರೈತ ಬಾಂಧವರಲ್ಲಿ. ಪ್ರಾಣಿಗಳಿಗೆ, ಹಾಲು ಹಿಂಡುವಂತ ಪ್ರಾಣಿಗಳಿಗೆ ಅವಾಗ ಚೆನ್ನಾಗಿ ಕ್ಲೀನ್ ಇಟ್ಕೋಬೇಕು, ಬಹಳ ಮುಖ್ಯ. ಮೈ ಸ್ವಚ್ಛತೆ ಕೂಡ ಬಹಳ ಮುಖ್ಯ. ಯಾಕಂತಂದ್ರೆ ಮೈ ಸ್ವಚ್ಛ ಇತ್ತಂದ್ರೆ ಕೆಚ್ಚಲು ಬಾವು ರೋಗ ಆಗಿರ್ಬೋದು, ಬಹಳಷ್ಟು ರೋಗಗಳು ಕಡಿಮೆ ಆಗ್ತವೆ. ಚರ್ಮ ರೋಗಗಳಾಗಿರ್ಬೋದು, ಇವನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಡಾಕ್ಟರ್ ಏನ್ ಹೇಳ್ತೀರಿ, ಈ ಮಳೆಗಾಲದಲ್ಲಿ ರೈತ ಬಾಂಧವರು ಜಾನುವಾರುಗಳನ್ನ, ವಿಶೇಷವಾಗಿ ಕುರಿಯನ್ನ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು? ಅಕಸ್ಮಾತ್ ಆಗಿ ಬಂತು ಅಂತಂದ್ರೆ ಏನು ಧೃತಿಗೊಳ್ಳಾರ್ದಂಗೆ ಹೇಗೆ ಇದನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಯನ್ನು ಕೊಡಿ. ಸೊ ನಾನು ಹೇಳ್ತಾ ಇದ್ದೆ, ಈ ಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಬರ್ತವೆ ಮಳೆಗಾಲದಲ್ಲಿ. ಈ ರೀತಿಯಾಗಿ ಈ ಕೆಲವು ಸಾಂಕ್ರಾಮಿಕ ರೋಗ, ಗಂಟಲು ಬೇನೆ ಇರ್ಬೋದು, ಅದೇ ದಮ್ಮಿ ರೋಗ ಅಂತ ಹೇಳ್ತಾ ಇದ್ನಲ್ಲ ಅದಕ್ಕಾಗಿರ್ಬೋದು. ಇನ್ನೂ ಒಂದು ಈ ಹಸಿರು ಮೇವು ಲಭ್ಯತೆ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ. ಅಂತ ಹಸಿರು ಮೇವನ್ನ ಜಾಸ್ತಿ ತಿಂದಾಗ ಎಂಟ್ರೋಟಾಕ್ಸಿಮಿಯಾ ಅಂದ್ರೆ ಕರಳು ಬೇನೆ ರೋಗ ಅಥವಾ ಅರಿಶಿಣ ರೋಗ ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ, ಅದು ಕೂಡ ಜಾಸ್ತಿ. ಸೊ ಇವೆಲ್ಲದಕ್ಕೂ ಲಸಿಕೆ ಲಭ್ಯತೆ ಇದೆ. ET ಲಸಿಕೆ ಅಂದ್ರೆ ಕರಳು ಬೇನೆ ರೋಗದ ಲಸಿಕೆ ಆಗಿರ್ಬೋದು, ದಮ್ಮಿ ರೋಗ ಅಂತಂದ್ರೆ ಗಂಟಲು ಬೇನೆ HS ಲಸಿಕೆ ಆಗಿರ್ಬೋದು, ಇವಕ್ಕೆಲ್ಲ. ಮತ್ತೆ ಇವನ್ ಕೆಲವು ನೀಲಿ ನಾಲಿಗೆ ರೋಗಕ್ಕೆ ಹೇಳಿದೆ, ಅದಕ್ಕೂ ಕೂಡ ಲಸಿಕೆ ಲಭ್ಯತೆ ಇದೆ. ಮುಂಜಾಗ್ರತೆ ಕ್ರಮವಾಗಿ ಮಳೆಗಾಲದಕ್ಕಿಂತ ಮುಂಚೆ ಈ ಒಂದು ಲಸಿಕೆಗಳನ್ನು ನಾವು ಹಾಕಿಸಿದ್ದೇ ಆದಲ್ಲಿ ಈ ರೋಗ ಬರೋದಿಲ್ಲ. ಇದನ್ನ ನಾವು ತಡೆಗಟ್ಟಬಹುದು. ಇದು ಇಷ್ಟ ಆಯ್ತು. ಇನ್ನು ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಕುರಿಗಳಿಗೆ ನಾವು ಎಷ್ಟು ಸ್ವಚ್ಛತೆ ಕೊಟ್ಟಿಗೆ ಇಡ್ತೀವಿ ಅಷ್ಟು ಕೆಚ್ಚಲು ಬೇನೆ ರೋಗ ಇರ್ಬೋದು, ಅಥವಾ ಇವನ್ ಹಸುಗಳಲ್ಲಿ ಕೆಚ್ಚಲು ಬೇನೆ ರೋಗ ಇರ್ಬೋದು, ಅದನ್ನ ತಡೆಗಟ್ಟಬಹುದು. ಮತ್ತೆ ಬಹಳ ಮುಖ್ಯವಾಗಿ ಈ ಕಾಲು ಬುಡ ಕೊಳೆ ರೋಗ, ಕೊಟ್ಟಿಗೆ ಎಷ್ಟು ಆದಷ್ಟು ಡ್ರೈ ಇರ್ಬೇಕು, ಅಂದ್ರೆ ವೆಂಟಿಲೇಷನ್ ಚೆನ್ನಾಗಿರ್ಬೇಕು, ಗಾಳಿ ಬೆಳಕು ಇದ್ದಷ್ಟು ನಮ್ಮ ನೆಲ ಒಣಗಿರ್ಬೇಕು ಯಾವಾಗ್ಲೂ. ಅದರಿಂದ ನಾವು ಏನಾಗುತ್ತೆ, ಇದನ್ನ ಕಾಲು ಬುಡ ಕೊಳೆ ರೋಗನ ತಡೆಗಟ್ಟಬಹುದು. ಬಹಳ ಮುಖ್ಯವಾಗಿ ನಾವು ಕೊಟ್ಟಿಗೆ ಎಂಟ್ರೆನ್ಸ್ ಅಲ್ಲಿ ನಾವು ಕುರಿ ಒಳಗಡೆ ಬರೋಕ್ಕಿಂತ ಮುಂಚೆನೆ ಅವಕ್ಕೆ
ಕಾಲು ಫುಟ್ ಬಾತ್ ಅಂತ ಹೇಳ್ತೀವಲ್ಲ, ಕಾಲನ್ನ ಆಂಟಿಸೆಪ್ಟಿಕ್ ದ್ರಾವಣದಲ್ಲಿ ಎದ್ದಿ ಒಳಗಡೆ ಬಂದ್ರೆ ಈ ರೋಗ ಸ್ಪ್ರೆಡ್ ಆಗೋದನ್ನು ಕೂಡ ತಡಿಬಹುದು. ಈ ರೀತಿ ನಾವು ಕೆಲವು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕಿಸೋದು, ಕೊಟ್ಟಿಗೆ ಸ್ವಚ್ಛತೆ ಮತ್ತು ಕೆಲವು ಕೊಟ್ಟಿಗೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೋ ಮುಖಾಂತರ ಈ ಎಲ್ಲಾ ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನೊಂದು ಡಾಕ್ಟರ್, ಈಗ ರೈತ ಬಾಂಧವರು ಏನೋ ತಮ್ಮ ಮಟ್ಟದಲ್ಲಿ ಸ್ಥಳೀಯ ಚಿಕಿತ್ಸೆಯನ್ನು ಕೊಟ್ಟು ಏನೋ ಒಂದು ಅಜ್ಜಿ ಡಾಕ್ಟರ್ ಯಾಕೆ ತೋರಿಸ್ಬೇಕು, ಅದು ಸಣ್ಣ ರೋಗ ಅದೇನು ಮಾಡುತ್ತೆ ಅನ್ನೋದು ಒಂದು ಸ್ವಲ್ಪ ಕಾಳಜಿ ಇರೋದಿಲ್ಲ. ತಾವೇ ಒಂದು ಚಿಕಿತ್ಸೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಅಲ್ಲಿ ಲಾಸ್ ಆಗ್ತದೆ. ರೈತ ಬಾಂಧವ್ರಿಗೆ ಏನು ಹೇಳ್ತೀರಿ ಇಂಥ ಸಮಯದಲ್ಲಿ? ಸೊ ಪ್ರಥಮ ಚಿಕಿತ್ಸೆ ಕೆಲವು ರೋಗಗಳಲ್ಲಿ ಪ್ರಥಮ ಚಿಕಿತ್ಸೆ ಮಾಡ್ಕೊಳ್ಳೋದು ಇದೆ. ಬಟ್ ಅದನ್ನೇ ನಾವು ಈಗ ಕೆಲವು ಸಣ್ಣ ಪುಟ್ಟ ಗಾಯಗಳಿಗೆ ನಾವು ಪ್ರಥಮ ಚಿಕಿತ್ಸೆ ಆಗಿ ಅವಕ್ಕೆ ಗಾಯ ಸ್ವಚ್ಛ ಮಾಡೋದಾಗ್ಲಿ, ಅಥವಾ ಅದಕ್ಕೆ ನಾವು ನೋಣ ಕುಂದ್ರಲಾರ್ದಂಗೆ ಬೇವಿನ ಎಣ್ಣೆ ಲೇಪನ ಮಾಡೋದಾಗ್ಲಿ, ಇವನ್ನೆಲ್ಲನೂ ನಾವು ಮಾಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ, ನಮಗೆ ಬಹಳ ಮುಖ್ಯವಾಗಿ ಈ ಲಸಿಕೆಗಳ ಹಾಕ್ಸೋದ್ರಿಂದ ರೋಗನೂ ಬರೋದಿಲ್ಲ ಒಂದು, ಮತ್ತೆ ಕೆಲವು ಈ ಸಾಂಕ್ರಾಮಿಕ ರೋಗಗಳಿಗೆ ಕಂಟಿನ್ಯೂಸ್ ಆಗಿ ನಾವು ಡಾಕ್ಟರ್ ಹತ್ರ, ಪಶುವೈದ್ಯರ ಹತ್ರ ತೋರಿಸಲೇಬೇಕಾಗುತ್ತೆ. ಅದು ಬಿಟ್ಟು ನಾವು ನಮ್ಮ ಮೂಢನಂಬಿಕೆ ಅದಕ್ಕೇನೋ ಬರೀ ಕುಂಟು ಬಿದ್ದದ ಅಂತ ಹೇಳಿ ಬರಿ ಕೊಡೋದಾಗ್ಲಿ, ಅಥವಾ ಈಗ ಕುಂಟು ಬಿದ್ರೆ ಕಾಲಿಗೆ ಬರಿ ಕೊಡೋದಾಗ್ಲಿ, ಅಥವಾ ಗೊರಸೆ ಬಲ್ಲಿ ಇದು ಮಾಡೋದಾಗ್ಲಿ, ಅಂತವೆಲ್ಲ ಮೂಢನಂಬಿಕೆಗಳನ್ನು ಮಾಡ್ಕೊಂಡು ಕುಂದ್ರಬಾರ್ದು. ವಿಶೇಷವಾಗಿ ಈ ಕೆಲವು ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ತಿಳ್ಕೊಂಡು ಅದನ್ನ ಕಾಲಕ್ಕೆ ಲಸಿಕೆ ಹಾಕ್ಸೋದಾಗ್ಲಿ, ಸ್ವಚ್ಛತೆ ಕಾಪಾಡ್ಕೊಳ್ಳೋದಾಗ್ಲಿ, ಪಶುವೈದ್ಯರ ಸಲಹೆ ಮೇರೆಗೆ ಕೆಲವು ಚಿಕಿತ್ಸೆಗಳನ್ನು ನೀಡಿಸೋದಾಗ್ಲಿ, ಕಂಟಿನ್ಯೂಸ್ ಆಗಿ ಒಂದೇ ಚಿಕಿತ್ಸೆ ಜೊತೆಗೆ ತಜ್ಞ ವೈದ್ಯರನ್ನ, ಪ್ರಾಣಿ ತಜ್ಞರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಅಂದ್ರೆ ಮಾತ್ರ ಈ ಒಂದು ರೋಗಗಳ ನಿರ್ಮೂಲನೆ ಬಹಳ ಸರಳವಾಗಿ ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಪ್ರಾಣಿಗಳು ಅಂತಂದ್ರೆ ಕೃಷಿ ಜೊತೆಗೆ ಇವುಗಳು ನಾವು ಸಂಪತ್ತು ಅಂತ ಹೇಳಿ ಪರಿಗಣಿಸಿದ್ದೀವಿ. ಇವುಗಳು ನಮ್ಮ ಆದಾಯದ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಈ ಮಳೆಗಾಲದಲ್ಲಿ ಬರುವಂತಹ ರೋಗಗಳು ಈಗಾಗಲೇ ತಜ್ಞರು ಹೇಳಿದ ಹಾಗೆ ಈ ದಮ್ಮಿ ರೋಗ ಆಗಿರ್ಬೋದು, ಕಾಲು ಬುಡೆಕೊಳ ರೋಗ ಆಗಿರ್ಬೋದು, ನೀಲಿ ನಾಲಿಗೆ ರೋಗ ಆಗಿರ್ಬೋದು, ಉಣ್ಣೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಸಾಂಕ್ರಾಮಿಕ ರೋಗಗಳು ಈ ಮಳೆಗಾಲದ ಸಂದರ್ಭದಲ್ಲಿ ಬರ್ತವೆ. ಇವುಗಳನ್ನ ಗುರುತಿಸಿ ಚಿಕಿತ್ಸೆಯ ಜೊತೆಗೆ ಮುಖ್ಯವಾಗಿ ಅದನ್ನು ನಾವು ಉಡಾಫೆ ಮಾಡದೆ ಈ ಪ್ರಾಣಿ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಅವುಗಳು ಕೂಡ ನಮಗೆ ಆದಾಯವನ್ನ ತಂದುಕೊಡ್ತದೆ ಎಂಬಂತ ಒಂದು ಮಾಹಿತಿಯನ್ನ ಜೊತೆಗೆ ಸರ್, ಕೊನೆಗೆ ನಿಮ್ಮ ದೂರವಾಣಿ ಸಂಖ್ಯೆನ ನಮ್ಮ ರೈತ ಬಾಂಧವರು ಕೊಟ್ಬಿಡಿ. ಸೊ ನನ್ನ ದೂರವಾಣಿ ಸಂಖ್ಯೆ 9448 9448 777 777 357. ಡಾಕ್ಟರ್ ಪ್ರಹ್ಲಾದ್ ಉಬಾಳೆ, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಪ್ರಾಣಿ ತಜ್ಞರು. ಇವರ ಫೋನ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9448 777 357. ಈ ಸಂಖ್ಯೆಗೆ ಕರೆ ಮಾಡಿ. ಯಾವಾಗಲಾದರೂ ಕೂಡ ಲಭ್ಯರಿರ್ತಾರೆ. ಸಂಖ್ಯೆಗೆ ಫೋನ್ ಮಾಡಿ ಅದರ ಒಂದು ಲಕ್ಷಣಗಳನ್ನು ಹೇಳಿದರೆ ಅದಕ್ಕೆ ನಿವಾರಣಾ ಉಪಾಯ ನಿಮಗೆ ಸಿಗುತ್ತೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಮಳೆಗಾಲದಲ್ಲಿ ಸಾಕಷ್ಟು ರೈತ ಬಾಂಧವರು ಪ್ರಾಣಿ ಸಂಪತ್ತನ್ನು ಕಳ್ಕೊಂಡಿದ್ದು ಇದೆ, ಕಳ್ಕೊಳ್ತಾ ಇರೋದು ಕೂಡ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೋತಾರೆ ಎಂಬಂಥ ಒಂದು ಮಾಹಿತಿಯೊಂದಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಲ್ಲಿ ಬರುವ ರೋಗಗಳು ಮತ್ತು ಆರೈಕೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು.